ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಜಾಮ್ ಅಪ್ಲಿಕೇಶನ್ ಬಳಸಿಕೊಂಡು ವಿಡಿಯೋ ರೆಕಾರ್ಡಿಂಗ್ ಯಾವ ತರ ಮಾಡೋದು ಅಂತ ನೋಡೋಣ. ನಮಗೆ ಆಲ್ರೆಡಿ ಗೊತ್ತಿದೆ, ಮೊಬೈಲ್ನಲ್ಲಿ ನಾವು ವಿಡಿಯೋ ರೆಕಾರ್ಡ್ ಮಾಡ್ತೀವಿ ಅಲ್ವಾ. ಇವಾಗ ನಿಮ್ಮ ಮನೆಯಲ್ಲಿ ಒಂದು ಮಗು ಡ್ಯಾನ್ಸ್ ಮಾಡ್ತಾ ಇದೆ, ಯಾವುದಾದ್ರೂ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದೆ ಅಂತ ಅಂದಾಗ ನೀವೇನ್ ಮಾಡ್ತೀರಾ, ಖುಷಿಗೆ ನಿಮ್ಮ ಮೊಬೈಲ್ ತಗೊಂಡು ಒಂದು ವಿಡಿಯೋ ರೆಕಾರ್ಡ್ ಮಾಡ್ತೀರಲ್ವಾ. ಅವಾಗ ಆ ವಿಡಿಯೋ ರೆಕಾರ್ಡ್ನಲ್ಲಿ ಮಗು ಏನ್ ಡ್ಯಾನ್ಸ್ ಮಾಡ್ತಾ ಇದೆ ಆ ಒಂದು ವಿಡಿಯೋನ ಏನಾಗುತ್ತೆ ಕ್ಯಾಪ್ಚರ್ ಆಗಿರುತ್ತೆ. ಹಾಗೆ ಅಲ್ಲೇನಾದ್ರೂ ನೀವು ಒಂದ್ ಯಾವ್ದಾದ್ರು ಸಾಂಗ್ ಪ್ಲೇ ಮಾಡ್ತಾ ಇದ್ರೆ ಆ ಸಾಂಗು ಕೂಡ ಏನಾಗಿರುತ್ತೆ ಅಂದ್ರೆ ಅಲ್ಲಿರುವಂತ ಆಡಿಯೋನು ಕೂಡ ಏನಾಗಿರುತ್ತೆ ಅಲ್ಲಿ ಕ್ಯಾಪ್ಚರ್ ಆಗಿರುತ್ತೆ ಅಲ್ವಾ. ಹಾಗಂದ್ರೆ ಆಡಿಯೋ ಪ್ಲಸ್ ವಿಡಿಯೋ ಎರಡು ಕೂಡ ನೀವೇನ್ ವಿಡಿಯೋ ಮಾಡಿರ್ತೀರಾ ಅದರಲ್ಲಿ ಬಂದಿರುತ್ತೆ. ಹಾಗೆಯೇ ಕಂಪ್ಯೂಟರ್ ನಲ್ಲಿನೂ ಕೂಡ ನಾವು ವಿಡಿಯೋ ರೆಕಾರ್ಡ್ ನ ಮಾಡಬಹುದು, ಅಂದ್ರೆ ಆಡಿಯೋ ಪ್ಲಸ್ ವಿಡಿಯೋ ಎರಡು ಕೂಡ ಬರುತ್ತೆ. ಹಾಗಾದ್ರೆ ಈ ಕಜಾಮ್ ಅಪ್ಲಿಕೇಶನ್ ಬಳಸ್ಕೊಂಡು ಯಾವ ತರ ನಾವು ವಿಡಿಯೋ ರೆಕಾರ್ಡಿಂಗ್ ಮಾಡೋದು ಅಂತ ನೋಡೋಣ. ಇವಾಗ ನಿಮ್ ಟೀಚರ್ ನಿಮ್ಗೆ ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಒಂದು ಮಾನವನ ಕಣ್ಣಿನ ಚಿತ್ರ ತಗೊಳ್ಳಿ ಅಥವಾ ಯಾವ್ದಾದ್ರು ಒಂದು ಚಿತ್ರ ತಗೊಂಡು ಅದನ್ನ ಹೃದಯದ ಚಿತ್ರ ತಗೊಂಡು ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಕೊಟ್ಟು ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವು ಅವಾಗ ಯಾವ ತರ ಮಾಡ್ತೀರಾ ಅಂತ ನೋಡೋಣ. ಮೊದಲಿಗೆ ಕಜಾಮ್ ಅಪ್ಲಿಕೇಶನ್ ಓಪನ್ ಮಾಡೋಣ. ಶೋ ಅಪ್ಲಿಕೇಶನ್ಸ್ಗೆ ಹೋಗಿ ಕಜಾಮ್ ಅಂತ ಟೈಪ್ ಮಾಡಿ ಸರ್ಚ್ ಬಾರ್ ಅಲ್ಲಿ, ಅವಾಗ ಇಲ್ಲೊಂದು ನಿಮಗೆ ಕಜಾಮ್ ಐಕಾನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಸ್ಕ್ರೀನ್ ಕ್ಯಾಸ್ಟ್ ಮತ್ತೆ ಸ್ಕ್ರೀನ್ ಶಾಟ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ನಿಮಗೆ ಇವಾಗ ಆಲ್ರೆಡಿ ಸ್ಕ್ರೀನ್ ಶಾಟ್ ತೆಗೆಯೋದು ಯಾವ ತರ ಅಂತ ಗೊತ್ತಿದೆ. ಇವಾಗ ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಸ್ಕ್ರೀನ್ ಕ್ಯಾಸ್ಟ್ ಅಂತ ಇದೆ ಅಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಗೆ 3 ಆಪ್ಷನ್ಗೂ ಏನ್ ಮಾಡ್ತೀರಾ ನೀವು, ಟಿಕ್ ಮಾರ್ಕೆ ಇರಲಿ. ಓಕೆ, ಇಲ್ಲಿ ನೀವು ಟೈಮಿಂಗು ಇವಾಗ ನಿಮ್ಗೆ 5 ಸೆಕೆಂಡ್ಸ್ 10 ಸೆಕೆಂಡ್ಸ್ ಬೇಕಪ್ಪ ಅಂತಂದ್ರೆ ಈ ತರ ಪ್ಲಸ್ ಮಾರ್ಕ್ ಮೇಲೆ ಕೊಡಿ. ಇಲ್ಲಿ ಮೈನಸ್ ಮಾರ್ಕ್ ಮೇಲೆ ಬೇಕಂತಂದ್ರೆ ಇದು ಕಡಿಮೆ ಮಾಡಕ್ಕೆ. ಓಕೆ, ಇವಾಗ ನಾನು ಏನ್ ಮಾಡ್ತೀನಿ 3 ಸೆಕೆಂಡ್ಸ್ ಕೊಡ್ತೀನಿ. ಸೊ ಇಲ್ಲಿ ಕ್ಯಾಪ್ಚರ್ ಅಂತ ಕೊಟ್ಟಾಗ 3, 2, 1 ಅಂತ ಬರುತ್ತೆ. 3, 2, 1. ಓಕೆ, ಇವಾಗ ಏನಾಯ್ತು, ನೀವು ಕಜಾಮ್ ಅಪ್ಲಿಕೇಶನ್ ಅಲ್ಲಿ ಇರುವಂತಹ ವಿಡಿಯೋ ಏನಾಗ್ತಾ ಇದೆ, ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇದೆ. ಸೊ ಹಾಗಾದ್ರೆ ಇವಾಗ ನಾವೇನ್ ಮಾಡೋಣ, ಒಂದು ಮಾನವನ ಕಣ್ಣಿನ ಚಿತ್ರ ತಗೊಳ್ಳೋಣ. ಓಕೆ, ಇವಾಗ ನಾನು ಇದನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಇವಾಗ ಏನಾಗ್ತಾ ಇದೆ, ರೆಕಾರ್ಡಿಂಗ್ ಅಲ್ಲಿ ನನ್ನ ಆಡಿಯೋ ಮತ್ತೆ ವಿಡಿಯೋ ಇವಾಗ ನಾ ಇಲ್ಲೇನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಕೂಡ ಏನೇನಾಗುತ್ತೆ, ಎರಡು ಕೂಡ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಇವಾಗ ಇಲ್ಲಿ ನೋಡಿ, ಇದು ಮಾನವನ ಕಣ್ಣು, ಮಾನವನ ಕಣ್ಣಿನ ಭಾಗಗಳು, ಸಿಲಿಯರಿ ಸ್ನಾಯುಗಳು, ರೆಟಿನಾ, ಚಾಕ್ಷುಷ ನರಗಳು, ರಾಚಕ ರಸಧಾತು, ಕಾರ್ನಿಯಾ, ವರ್ಣಪಟಲ, ಕಣ್ಣಿನ ಪಾಪೆ. ಇವಾಗ ಮಿಡಲ್ ಯಾರಾದ್ರೂ ಬಂದು ನಿಮ್ಗೆ ಡಿಸ್ಟರ್ಬ್ ಮಾಡ್ತಾರೆ ಅಥವಾ ಏನಾದ್ರೂ ನಿಮ್ಗೆ ಇದನ್ನ ಓದಕ್ ಬರ್ಲಿಲ್ಲ, ಇವಾಗ ಸ್ಫಟಿಕ ಅನ್ನೋದು ಓದಕ್ ಬರ್ಲಿಲ್ಲ ಅಂದಾಗ ಸೊ ನೀವು ಅವಾಗ ಏನ್ ಮಾಡ್ತೀರಾ, ಇಲ್ಲಿ ಏನ್ ಕಾಣ್ತಾ ಇದೆ ಅಲ್ವಾ ಇಲ್ಲೊಂದು ಸಿಂಬಲ್ ಕಜಾಮ್ದು. ಸೊ ಇದ್ರ ಮೇಲೆ ಈ ತರ ಕ್ಲಿಕ್ ಮಾಡಿ, ಈ ತರ ಕ್ಯಾಮರಾ ತರ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪಾಸ್ ಅಂತ ಕೊಡಿ. ಓಕೆ, ಪಾಸ್ ಅಂತ ಕೊಟ್ಟಾಗ ಇವಾಗ ಪಾಸ್ ಅಂತಂದ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಓಕೆ, ಬಟ್ ಕ್ಲೋಸ್ ಆಗಿರಂಗಿಲ್ಲ ಆಯ್ತಾ. ಇವಾಗ ನೋಡಿ ನಾನಿಲ್ಲಿ ಸ್ಫಟಿಕ ಮಸುರ ಅಂತ ಓದ್ತೀನಿ. ಓಕೆ, ಇವಾಗ ಇದು ಸ್ಫಟಿಕ ಮಸುರ, ಇದು ಜಲರಸ ಧಾತು ಅಂತ. ಓಕೆ, ಇವಾಗ ನಿಮ್ದೆಲ್ಲ ಓದಿದಾದ್ಮೇಲೆ ಮತ್ತೆ ನೀವು ವಿಡಿಯೋ ರೆಕಾರ್ಡ್ ನ ಕಂಟಿನ್ಯೂ ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ ಇಲ್ಲಿಗೆ ಹೋಗಿ ಪಾಸ್ ರೆಕಾರ್ಡಿಂಗ್ ಇರೋದನ್ನ ತೆಗಿರಿ. ಓಕೆ, ಇವಾಗ ತೆಗೆದ್ಮೇಲೆ ಇವಾಗ ಏನಾಯ್ತು, ಮತ್ತೆ ರೆಕಾರ್ಡಿಂಗ್ ಏನಾಯ್ತು ಸ್ಟಾರ್ಟ್ ಆಗ್ತಾ ಬಂತು. ಹಾಗಾದ್ರೆ ಇದನ್ನ ಮತ್ತೆ ಇವಾಗ ಕ್ಲೋಸ್ ಮಾಡೋದು ಯಾವ ತರ ಅಂದ್ರೆ, ಇದೇ ಒಂದು ಮೇಲೆ ಹೋಗಿ ಫಿನಿಶ್ ರೆಕಾರ್ಡಿಂಗ್ ಅಂತ ಕೊಡಿ. ಓಕೆ, ಫಿನಿಶ್ ರೆಕಾರ್ಡಿಂಗ್ ಅಂತ ಕೊಟ್ಟಾಗ ಇಲ್ಲಿ ನಿಮಗೆ ಕ್ಯಾನ್ಸಲ್ ಮತ್ತೆ ಕಂಟಿನ್ಯೂ ಅಂತ ಬರುತ್ತೆ. ಕ್ಯಾನ್ಸಲ್ ಕೊಟ್ರೆ ನೀವು ಇಷ್ಟ ತನಕ ಏನ್ ಮಾಡಿದ್ರಲ್ಲ ವಿಡಿಯೋ ರೆಕಾರ್ಡಿಂಗು ಅದೆಲ್ಲ ಹೋಗ್ಬಿಡುತ್ತೆ. ಸೇವ್ ಆಗ್ಬೇಕಪ್ಪ ಅಂತಂದ್ರೆ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಕೊಟ್ಟು ನಿಮ್ಗೆ ಇಲ್ಲಿ ಏನ್ ಸೇವ್ ಬೇಕು ಅದನ್ನ ಕೊಡಿ. ಓಕೆ, ಇವಾಗ ಇಲ್ಲಿ ನಾನು ವಿಡಿಯೋ ಕಜಾಮ್ ಅಂತ ಕೊಡ್ತೀನಿ. ಓಕೆ, ವಿಡಿಯೋ ಕಜಾಮ್ ಅಂತ ಕೊಟ್ಟು ಸೇವ್ ಅಂತ ಕೊಡ್ತೀನಿ. ಇವಾಗ ಏನಾಯ್ತು, ನೀವು ಮಾಡಿರೋಂತಹ ವಿಡಿಯೋ ಇಲ್ಲೇನ್ ಭಾಗಗಳನ್ನು ಹೇಳಿದಿರಲ್ಲ ಆ ಒಂದು ವಿಡಿಯೋ ಏನಾಯ್ತು ರೆಕಾರ್ಡಿಂಗ್ ಸೇವ್ ಆಯ್ತು. ಎಲ್ಲಿ ಸೇವ್ ಆಯ್ತು ಅಂತ ನೋಡೋಣ. ಹಾಗಾದ್ರೆ ಆ ವಿಡಿಯೋ ಯಾವ ತರ ನೋಡೋದು ಅಂತಂದ್ರೆ, ಫೈಲ್ಸ್ಗೆ ಹೋಗಿ ವಿಡಿಯೋಸ್ ಅಂತ ಇರುತ್ತೆ ಅಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನಾನು ಆ ವಿಡಿಯೋನ ಏನ್ ಮಾಡ್ತೀನಿ ಪ್ಲೇ ಮಾಡ್ತೀನಿ. ನೀವು ಅದರಲ್ಲಿ ನಾನು ಏನ್ ಆರೋ ಮಾರ್ಕ್ ತೋರಿಸಿದ್ದೆ ಅಲ್ವಾ, ಆರೋ ಮಾರ್ಕು ಹಾಗೆ ನನ್ನ ವಾಯ್ಸ್ ಕೂಡ ಬರ್ತಾ ಇದೆಯಲ್ಲ ಅಂತ ನೋಡಿ. ಇವಾಗ ಏನಾಯ್ತು, ನೀವು ಕಜಾಮ್ ಅಪ್ಲಿಕೇಶನ್ ಅಲ್ಲಿ ಇರುವಂತಹ ವಿಡಿಯೋ ಏನಾಗ್ತಾ ಇದೆ, ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇದೆ. ಸೊ ಹಾಗಾದ್ರೆ ಇವಾಗ ನಾವೇನ್ ಮಾಡೋಣ, ಒಂದು ಮಾನವನ ಕಣ್ಣಿನ ಚಿತ್ರ ತಗೊಳ್ಳೋಣ. ಓಕೆ, ಇವಾಗ ನಾನು ಇದನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಇವಾಗ ಏನಾಗ್ತಾ ಇದೆ, ರೆಕಾರ್ಡಿಂಗ್ ಅಲ್ಲಿ ನನ್ನ ಆಡಿಯೋ ಮತ್ತೆ ವಿಡಿಯೋ ಇವಾಗ ನಾ ಇಲ್ಲೇನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಕೂಡ ಏನೇನಾಗುತ್ತೆ ಎರಡು ಕೂಡ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಇವಾಗ ಇಲ್ಲಿ ನೋಡಿ, ಇದು ಮಾನವನ ಕಣ್ಣು, ಮಾನವನ ಕಣ್ಣಿನ ಭಾಗಗಳು, ಸಿಲಿಯರಿ ಸ್ನಾಯುಗಳು, ರೆಟಿನಾ, ಚಾಕ್ಷುಷ ನರಗಳು, ರಾಚಕ ರಸಧಾತು, ಕಾರ್ನಿಯಾ, ವರ್ಣಪಟಲ, ಕಣ್ಣಿನ ಪಾಪೆ. ಇವಾಗ ಮಿಡಲ್ ಯಾರಾದ್ರೂ ಬಂದು ನಿಮ್ಗೆ ಡಿಸ್ಟರ್ಬ್ ಮಾಡ್ತಾರೆ ಅಥವಾ ಏನಾದ್ರೂ ನಿಮ್ಗೆ ಇದನ್ನ ಓದಕ್ ಬರ್ಲಿಲ್ಲ, ಇವಾಗ ಸ್ಫಟಿಕ ಅನ್ನೋದು ಓದಕ್ ಬರ್ಲಿಲ್ಲ ಅಂದಾಗ ಸೊ ನೀವು ಅವಾಗ ಏನ್ ಮಾಡ್ತೀರಾ,
ಇಲ್ಲಿ ಏನ್ ಕಾಣ್ತಾ ಇದೆ ಅಲ್ವಾ, ಇಲ್ಲೊಂದು ಸಿಂಬಲ್ ಕಜಾಮ್ದು. ಸೊ ಇದ್ರ ಮೇಲೆ ಈ ತರ ಕ್ಲಿಕ್ ಮಾಡಿ, ಈ ತರ ಕ್ಯಾಮ್ರಾ ತರ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪಾಸ್ ಅಂತ ಕೊಡಿ. ಓಕೆ, ಪಾಸ್ ಅಂತ ಕೊಟ್ಟಾಗ ಇವಾಗ ಪಾಸ್, ಇವಾಗ ಇಲ್ಲಿ ನೋಡಿ, ಇಲ್ಲೇನಾಯ್ತು, ಜಲರಸಧಾತು ಮತ್ತೆ ಸ್ಫಟಿಕ ಮಸೂರ ಅಂತ ನಾನು ಪಾಸ್ ಮಾಡಿ ಹೇಳಿದ್ದೆ ಅಲ್ವಾ. ಸೊ ಅದೇನಾಯ್ತು, ಇವಾಗ ಇಲ್ಲಿ ರೆಕಾರ್ಡ್ ಆಗಿರಂಗಿಲ್ಲ. ನಾವು ಪಾಸ್ ಮಾಡಿ ಏನಾದ್ರೂ ಹೇಳಿದ್ರೆ ಅಲ್ಲೇನಾಗಿರಲ್ಲ, ರೆಕಾರ್ಡ್ ಆಗಿರಲ್ಲ. ನೀವು ಮತ್ತೆ ಪಾಸ್ನ ತೆಗೆದು ಮತ್ತೆ ಕಂಟಿನ್ಯೂ ರೆಕಾರ್ಡಿಂಗ್ ಏನ್ ಮಾತಾಡ್ತೀರಾ ಅಥವಾ ಏನ್ ಎಕ್ಸ್ಪ್ಲೇನ್ ಮಾಡ್ತೀರಾ ಅದೇನಾಗಿರುತ್ತೆ, ರೆಕಾರ್ಡಿಂಗ್ ಆಗಿರುತ್ತೆ. ಹಾಗಾದ್ರೆ ನೀವು ಕೂಡ ಏನ್ ಮಾಡ್ತೀರಾ, ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ನ ತಗೊಂಡು ಇದೇ ತರನೇ ನೀವು ರೆಕಾರ್ಡಿಂಗ್ ಮಾಡಿ, ವಿಡಿಯೋ ರೆಕಾರ್ಡಿಂಗ್ ಮಾಡಿ. ಓಕೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.